ಅವನ್ನೇ ಬಿಟ್ಟಿದೆ. ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಸಿಹಿ ಕಹಿ ಚಂದ್ರು ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಬೊಂಬಾಟ್ ಭೋಜನ ಶೂಟಿಂಗ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ರಿಲೇಟಿವ್ ಮನೇಲಿ. ಸೊ ಅವ್ರು ಬೆಳಗ್ಗೆನೇ ಫೋನ್ ಮಾಡಿ ಕರೆದಿದ್ರು, 8 ಗಂಟೆಗೆ ಬರ್ತಾ ಇದ್ದಾರೆ, ಬೇಗ ಬನ್ನಿ ಅಂತ. 7:15 ಫೋನ್ ಮಾಡಿದ್ರು, ಇನ್ನು ಅರ್ಧ ಗಂಟೆ ಇತ್ತು. ಬೇಗ ರೆಡಿಯಾಗಿ ನಾನು, ಹಸ್ಬೆಂಡು ಮತ್ತು ಪಾಪು 3 ಜನ ಹೋದ್ವಿ. ಹಾಗೆ ಹೊರಗಡೆ ಎಲ್ಲ ಬಂದಿದ್ದರು, ಎಲ್ಲ ಸೆಟಪ್ ಎಲ್ಲ ಮಾಡ್ಕೊಳೋದಕ್ಕೆ ಅಂತಂದು ತೊಗೊಂಡು ಹೋಗ್ತಾಯಿದ್ರು. ನೋಡ್ತಾ ಇರ್ಬೋದು, ಮನೆ ಹೊರಗಡೆ ಸಿಹಿ ಕಹಿ ಚಂದ್ರು ಅವ್ರು ನಿಂತ್ಕೊಂಡಿದ್ರು. ನಾನು ಹಾಗೆ ವಿಡಿಯೋ ಮಾಡ್ಕೊತ ಅವ್ರನ್ನ ಮಾತಾಡ್ಸ್ಕೊತ ಹೋದೆ. ಒಳಗಡೆ ಎಲ್ಲ ಅರೇಂಜ್ ಮಾಡ್ಕೊತಾ ಇದ್ರಲ್ವ, ಹಾಗಾಗಿ ಅವರು ಹೊರಗಡೆ ನಿಂತಿದ್ರು, ಎಲ್ಲ ಸೆಟಪ್ ಆದಮೇಲೆ ಬರ್ತಾರೆ ಅಂತ. ಸೊ ಹಾಗೆ ಒಂದು ಸೆಲ್ಫಿ ತೊಗೊಂಡ ಬನ್ನಿ ಸರ್ ಅಂತಂದು ಕರೆದೆ. ಸರಿ ಅಂತ ನಾನು ಸೆಲ್ಫಿ ತೊಗೊಂಡ್ರು. ಎಲ್ಲ ಸೆಟಪ್ ಆದಮೇಲೆ ಸಿಹಿ ಕಹಿ ಚಂದ್ರು ಅವರು ಒಳಗಡೆ ಬಂದರು. ನೋಡ್ತಾ ಇರ್ಬೋದು. ಇವರು ನಮ್ಮ ರಿಲೇಟಿವು. ಇವ್ರ ಮನೆಗೆ ಬಂದುಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಅಡುಗೆನ ಹಾಗೆ ಅವ್ರಿಗೊಂದು ಗಿಫ್ಟ್ ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದರು. ಅದನ್ನು ಶೂಟಿಂಗ್ ಮಾಡಿದರು. ಬೊಂಬಾಟ್ ಭೋಜನ ಅಲ್ಲಿ ಬರುತ್ತಂತೆ. ಸೊ ಅದನ್ನು ನಮ್ಮನ್ನು ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ರು. ನನಗೆ ಗೊತ್ತಿರಲಿಲ್ಲ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಶೂಟಿಂಗ್ ಮಾಡ್ತಾರೆ ಅಂತ. ಗೊತ್ತಿದ್ದರೆ ಇನ್ನೂ ಚೆನ್ನಾಗಿ ರೆಡಿಯಾಗಿ ಬರ್ತಾಯಿದ್ದೆ. ಸೊ ಶೂಟಿಂಗ್ ಎಲ್ಲ ಮುಗೀತು. ಸೊ ಫೈನಲ್ ಅವ್ರಿಗೆ ಬೊಕ್ಕೆ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದೀವಿ. ಅವರೆಲ್ಲ ಹೋದ್ಮೇಲೆ ನಾವು ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಸಿಗ್ನೇಚರ್ ಹಾಕಿ ಕೊಟ್ಟಿದ್ದಾರೆ ನೋಡಿ. ಸಿಗ್ನೇಚರ್ ಹಾಕಿ ಅವ್ರು ಆಟೋಗ್ರಾಫ್ ಹಾಕಿ ಕೊಟ್ಟಿದ್ದಾರೆ ನೋಡಿ. ಬರೀತಾ ಇದ್ರು ಬಂದ ತಕ್ಷಣ ನೋಡಿದ್ರೆ ನೀವು ಟ್ರೈ ಮಾಡ್ರಿ ಸೆಕೆಂಡ್ ರಾಗ್ ಇರೋವನ್ನ. ನೆಕ್ಸ್ಟ್ ತೆಗಿಯಪ್ಪ. ನೆಕ್ಸ್ಟ್ ನಾ ಬಂದಾಗ ಎಕ್ಸ್ಚೇಂಜ್ ಮಾಡ್ತೀನಿ ಮತ್ತೆ. ಹಾಗೆ ಬೊಂಬಾಟ್ ಭೋಜನದ್ದು ಬುಕ್ಕು ಕೂಡ ಕೊಟ್ಟಿದ್ದರು. ಒಂದು ಬುಕ್ಕು ನಾನು ತೊಗೊಂಬಂದಿದ್ದೀನಿ. ಹಾಗೆ ಇಲ್ಲಿ ಚಕ್ಲಿ ಮಾಡೋಣ ಅಂತಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಬೇಗನೆ ಮಾಡ್ಬೋದು. 1 ಕಪ್ಪಷ್ಟು ಹುರುಗಡಲೆ ಇರುತ್ತಲ್ವ, ಅದನ್ನು ಮಿಕ್ಸಿ ಮಾಡ್ಕೋಬೇಕು. 1 ಕಪ್ ಕಡಲೆ ಹಿಟ್ಟಿಗೆ ನಾನು 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿಬಿಟ್ಟು ಹಾಕ್ಕೋಬೇಕಾಗುತ್ತೆ ಉಪ್ಪನ್ನು. ಅದಾದಮೇಲೆ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ. ಅದಾದಮೇಲೆ 1-1.5 ಸ್ಪೂನಷ್ಟು ನಾನು ಅಜ್ವಾನನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಬಿಳಿ ಎಳ್ಳನ್ನು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಇಂಗನ್ನು ಕೂಡ ಹಾಕ್ತಾಯಿದ್ದೀನಿ. ಇದೆಲ್ಲನೂ ಕೂಡ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಬೆಣ್ಣೆಯನ್ನು ಕೂಡ ಹಾಕ್ತಾಯಿದ್ದೀನಿ. ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪ ಕೂಡ ಹಾಕ್ಕೋಬೋದು ನೀವು. ಹಾಗೆ ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕ್ತಾಯಿದ್ದೀನಿ. ಇದರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೀವೇನಾದರೂ ಚಕ್ಲಿ, ಕೋಡ್ಬಳೆ ಏನಾದರೂ ಮಾಡಿ ಬಜ್ಜಿ, ಬೋಂಡ ಎಲ್ಲ ಮಾಡುವಾಗ ಈ ರೀತಿ ಬಿಸಿ ಎಣ್ಣೆ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕಿ ಈ ರೀತಿ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನೋಡ್ತಾ ಇರ್ಬೋದು, ನೀಟಾಗಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಮ ಹಾಕ್ಕೋಬಾರ್ದು, ಮೀಡಿಯಮ್ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಹಿಟ್ಟನ್ನು ನೀಟಾಗಿ ನಾದಿ ಎಣ್ಣೆ ಹಚ್ಚಿಟ್ಕೋಬೇಕು. ಅದಾದಮೇಲೆ ತೋರಿಸ್ತೀನಿ. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದರಲ್ಲೇ ನಿಪ್ಪಟ್ಟು ಕೂಡ ಮಾಡ್ಬೋದು. ನನಗೆ ನಿಪ್ಪಟ್ಟು ಮಾಡೋಕ್ಕೆ ಟೈಮ್ ಇಲ್ಲ. ಜಸ್ಟ್ ಇದು ಉಪಯೋಗಿಸ್ಕೊಂಡ್ಬಿಟ್ಟು ನಾನು ಯಾವ ರೀತಿ ಮಾಡ್ಬೋದು ಅಂತ ಮಾತ್ರ ತೋರಿಸ್ತಾ ಇದ್ದೀನಿ. ಒಳಗಡೆ ಎಲ್ಲ ಎಣ್ಣೆ ಹಾಕಿದ್ದೀನಿ. ನಾನಿಲ್ಲಿ ಚಕ್ಲಿ ಡಿಸೈನ್ ಇರುವಂಥ ಪ್ಲೇಟನ್ನು ಹಾಕಿಬಿಟ್ಟು ಚಕ್ಲಿ ಒಳಗಡೆ ಹಿಟ್ಟನ್ನು ಹಾಕಿಬಿಟ್ಟು
ಕ್ಲೋಸ್ ಮಾಡ್ತಾಯಿದ್ದೀನಿ. ಅಲ್ಲಿ ಚಿಮ್ನಿ ಆನ್ ಮಾಡಿಬಿಟ್ಟಿದ್ದೆ, ನಾನು ಮಾತಾಡೋದು ಅಷ್ಟೊಂದು ಕ್ಲಿಯರಾಗಿ ಕೇಳಿಸಿಲ್ಲ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಚಕ್ಲಿ ಮಾಡೋ ಪ್ಲೇಟನ್ನು ಹಾಕಿದ್ದೀನಿ. ಈಗ ಎಣ್ಣೆ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನು ಇಲ್ಲಿ ಚಕ್ಲಿನ ಒಳ್ಳನ್ನು ಈ ರೀತಿ ತಿರುಗಿಸ್ತಾ ಇದ್ದೀನಿ. ಅದೇ ಶೇಪಲ್ಲೇ ಚಕ್ಲಿ ರೌಂಡಿಗಿರುತ್ತಲ್ವ, ರೌಂಡ್ ಶೇಪಲ್ಲೇ ಬರಬೇಕು ಅಂತ ಇದ್ದರೆ ರೌಂಡಕ್ಕೆ ಹಾಕ್ಕೋಬೋದು. ಬಟ್ ಅದು ರೌಂಡಕ್ಕೆ ಬರ್ತಾ ಇರಲಿಲ್ಲ ಸರಿಯಾಗಿ. ಸೊ ತುಂಬಾ ಬಿಸಿ ಇತ್ತು ಎಣ್ಣೆ, ಹಾಗಾಗಿ ನಾನು ನಾರ್ಮಲ್ಲಾಗಿ ದೊಡ್ಡದಾಗಿ ಹಾಕ್ಕೊತ ಹೋದೆ. ಉದ್ದುದ್ದ ಚಕ್ಲಿ ಮುರುಕು ಬರುತ್ತಲ್ಲ, ಆ ಶೇಪಲ್ಲಿ ನಾನು ಹಾಕ್ಕೊತ ಹೋಗಿದ್ದೀನಿ. ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು, ಅಲ್ಲಿ ತನಕ ಹಾಗೆ ಬಿಡಬೇಕು. ಹಾಗೆ ಹಾಕಿದ ತಕ್ಷಣ ಎತ್ತಬಾರ್ದು, ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಬೆಂದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಅದಾದಮೇಲೆ ನೀವು ಈ ರೀತಿ ಒಂದು ಫೋರ್ಕಿಂದ ಈ ರೀತಿ ತಿರುಗಿಸಾಕ್ಕೊತ ಇರ್ಬೋದು. ಸ್ವಲ್ಪ ದೊಡ್ಡದಾದರೆ ಆರಾಮಾಗಿ ತಿರುಗಿಸಾಕ್ಬೋದು ಪಾತ್ರೆ. ನಾನು ಚಿಕ್ಕದ್ರಲ್ಲಿ ಮಾಡ್ತಾ ಇರೋದು, ಯಾಕಂದರೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ದೊಡ್ಡದ್ರಲ್ಲಾದರೆ, ಅದಕ್ಕೋಸ್ಕರ. ಕೆಂಪು ಬಣ್ಣ ಬರೋ ತನಕ ನೀಟಾಗಿ ಫ್ರೈ ಮಾಡಬೇಕು, ಇಲ್ಲಾಂತಂದರೆ ಒಳಗಡೆ ಎಲ್ಲ ಹಸಿ ಹಸಿಯಾಗಿರುತ್ತೆ. ಆಮೇಲೆ ಫ್ಲೇಮ್ನ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು, ಇಲ್ಲಾಂತಂದರೆ ಹಾಕಿದ ತಕ್ಷಣ ಕರ್ರಗಾಗ್ಬಿಡುತ್ತೆ ಚಕ್ಲಿ, ಬೇಗ ಬೆಂದಿರೋ ಥರ ಆಗಿಬಿಡುತ್ತೆ, ಹೊರಗಡೆ ಎಲ್ಲ ಸೀದೋಗಿಬಿಡುತ್ತೆ. ಸೊ ಹಾಗಾಗಿ ಒಳಗಡೆ ಮೆತ್ತಗಾಗ್ಬಿಡುತ್ತೆ. ಎಣ್ಣೆ ನಾರ್ಮಲ್ ಬಿಸಿ ಇರುವಾಗಲೇ ನೀವು ಹಾಕಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಬೇಯುತ್ತೆ. ನಾನೀಗ ಒಂದು ಸಲ ಹಾಕಿ ತೆಗೆದು ಮತ್ತೆ ಇನ್ನೊಂದು ಸಲ ಹಾಕ್ತಾಯಿದ್ದೀನಿ. ನಾನೀಗ ಒಂದೇ ಹಿಟ್ಟಲ್ಲಿ 2 ಥರ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ. ಈಗ ಒಂದು ಥರ ಮಾಡಿದ್ದೀನಿ, ಚಕ್ಲಿ ಟೈಪ್ ಮಾಡಿದ್ದೀನಿ. ಇನ್ನೊಂದು ಥರ ಫ್ಲ್ಯಾಟ್ ಚಕ್ಲಿ ಥರ ಬರುತ್ತೆ, ಅದನ್ನು ನಾನೀಗ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಾನು ಪ್ಲೇಟನ್ನು ಚೇಂಜ್ ಮಾಡಿದ್ದೀನಿ. ಇದು ಫ್ಲ್ಯಾಟ್ ಚಕ್ಲಿ ಟೈಪ್ ಬರುತ್ತೆ. ಆ ಚಕ್ಲಿ ಟೈಪ್ ಪ್ಲೇಟನ್ನು ನಾನು ಇದರೊಳಗಡೆ ಹಾಕಿಬಿಟ್ಟು ಅದಕ್ಕೆ ಅದೇ ಹಿಟ್ಟನ್ನೇ ಹಾಕಿ ನಾನು ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಅಷ್ಟೇ. ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಸ್ನ್ಯಾಕ್ಸು ತುಂಬಾ ಚೆನ್ನಾಗಿರುತ್ತೆ. ಮನೆಗಳಲ್ಲಿ ಮಾಡ್ಕೊಂಡು ತಿನ್ಬೋದು. ಹಾಗೆ ಒಂದು 10ರಿಂದ 15 ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಏನೂ ಮೆತ್ತಗೆಲ್ಲ ಏನೂ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಳು ಕೂಡ ಆಗೋದಿಲ್ಲ ಬೇಗ. ನೋಡ್ತಾ ಇರ್ಬೋದು, ಈಗ 2 ಥರ ಸ್ನ್ಯಾಕ್ಸು ಒಂದೇ ಹಿಟ್ಟಲ್ಲಿ ರೆಡಿ ಆಗಿದೆ. ನಿಮಗೂ ಕೂಡ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗಿದ್ದರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನೋಡ್ತಾ ಇರ್ಬೋದು, ಇದನ್ನು ಮುರಿದು ಕೂಡ ನಾನು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತಂದರೆ. ನನ್ನ ಮಗ ಕೂಡ ತುಂಬಾ ಇಷ್ಟಪಟ್ಟು ತಿಂದ. ಹಾಗೆ ನಮ್ಮ ಮನೆಯವರು ಕೂಡ ತುಂಬಾ ಚೆನ್ನಾಗಿದೆ ಸ್ನ್ಯಾಕ್ಸು ಅಂತ ಹೇಳಿದ್ರು. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ಟ್ರೈ ಮಾಡಿ ಹೇಳಿ. ಹಾಗೆ ಇಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಹಣ್ಣು ಹಾಗೆ ಇತ್ತು, ನನ್ನ ಮಗ ಮ್ಯಾಂಗೋ ತಿನ್ನಲ್ಲ, ಸೊ ಹಾಗಾಗಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಮ್ಯಾಂಗೋ ಮಿಲ್ಕ್ ಶೇಕು ರೆಡಿ ಆಯಿತು. ಬಿಸಿಲಲ್ವಾ, ಏನಾದರೂ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಮ್ಯಾಂಗೋ ಮಿಲ್ಕ್ ಶೇಕೆ ಮಾಡಿದೆ. ನನ್ನ ಫೇವ್ರೇಟ್ ಇದು ಮ್ಯಾಂಗೋ ಮತ್ತು ಸ್ಟ್ರಾಬೆರಿ, ಅದಾದಮೇಲೆ ಮಸ್ಕ್ ಮೆಲನ್. ಇಷ್ಟು ನನ್ನ ಫೇವ್ರೇಟ್ ಮಿಲ್ಕ್ ಶೇಕು ಮತ್ತು ಜ್ಯೂಸ್ಗಳು. ಇದನ್ನೇ ನಾನು ಜಾಸ್ತಿ ಕುಡಿಯೋದು. ಎಲ್ಲ ಸೀಸನಲ್ಲಾದರೂ ಅಷ್ಟೇ ನಾನು ಜಾಸ್ತಿ ಇದನ್ನೇ ತೊಗೊಳ್ಳೋದು. ಹಾಗೆ ಟೇಸ್ಟ್ ನೋಡಿದೆ ಹೆಂಗಾಗಿದೆ ಅಂತಂದು, ತುಂಬಾ ಚೆನ್ನಾಗಾಗಿತ್ತು. ಹಾಗೆ ನನ್ನ ಮಗನ ಕರಿತಾ ಇದ್ದೆ ಬಾ ಅಂತಂದು. ಅವ್ನು ಬರಲ್ಲ ಅಂತ ಹೇಳ್ತಾ ಇದ್ದ. ಬಾ ಜ್ಯೂಸ್ ಕುಡಿ ಅಂತ ಹೇಳಿದ ಮೇಲೆ ಆಮೇಲೆ ಎಷ್ಟೊತ್ತಾದ್ಮೇಲೆ ಬಂದ ಕರೆದು ಸಾಕಾಗೋಯ್ತು. ಅವನಿಗೆ ಹಣ್ಣು ಅಂತಂದ್ರೆ ಆಗಲ್ಲ, ಹಣ್ಣೇ ತಿನ್ನಲ್ಲ. ಆ್ಯಪಲ್ಲು ಬನಾನ ಇಷ್ಟೇ ತಿನ್ನೋದು ಅವನು. ಮ್ಯಾಂಗೋ, ಕಲ್ಲಂಗಡಿ ಹಣ್ಣು ಈ ಥರ ಎಲ್ಲ ಯಾವುದು ತಿನ್ನೋದೇ ಇಲ್ಲ. ನನ್ನ ಮಗ ಇದೇ ಫಸ್ಟ್ ಟೈಮು ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿತಾ ಇರೋದು. ಅವನು ಫಸ್ಟು ಟೇಸ್ಟ್ ನೋಡ್ದ, ಆಮೇಲೆ ಇನ್ನೊಂದು ಸಲ ಕುಡ್ದ. ಟೇಸ್ಟ್ ಹತ್ತಿದ ತಕ್ಷಣ ಫುಲ್ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ದ. ಇಲ್ಲ ಅಂತಂದರೆ ಅವ್ನು ಟೇಸ್ಟ್ ಇಲ್ಲ ಅಂದರೆ ಏನು ತಿನ್ನಲ್ಲ, ಏನು ಕುಡಿಯೋದಿಲ್ಲ. ಹಂಗೆ ನನ್ನ ಮಗ. ಇಷ್ಟು ಖಾಲಿ ಮಾಡಿದಾಗ ಕುಡಿ ಕುಡಿ ಚಿನ್ನಿ, ಬೇಗ ಕುಡಿ.
ಹೇ ಕಳ್ಳ. ಇನ್ನೊಂಚೂರು ಕುಡ್ದು ಕಲಿ ಮಮ್ಮಿ. ಆಯ್ತು, ವೆರಿ ಗುಡ್, ಗುಡ್ ಬಾಯ್ ಖುಷಿ. ಅಯ್ಯೋ ಗ್ಲಾಸ್ ಹೊಡಿತಪ್ಪ, ಬೇಡ ಚಿನ್ನಿ, ಕುಡಿಪ. ಗ್ಲಾಸ್ ಹೊಡೆದೋಗುತ್ತೆ ಗುಂಡು, ಕೈ ಬಿಡಿಸ್ಕೊಂಡ್ರೆ. ಮಮ್ಮಿ ಕೊಡು, ಪಪ್ಪಿ ಕೊಡು, ಮಮ್ಮಿ ಪಪ್ಪಿ ಕೊಡು, ಮಮ್ಮಿ. ಹಾಗೆ ಚಕ್ಲಿ ಎಲ್ಲ ಸ್ವಲ್ಪ ಬಿಸಿ ಇತ್ತಲ್ಲ, ಸ್ವಲ್ಪ ಆರಿದ್ಮೇಲೆ ಡಬ್ಬಕ್ಕೆ ಹಾಕೋಣ ಅಂತಂದು ಈಗ ಡಬ್ಬಕ್ಕೆ ಹಾಕ್ತಾ ಇದ್ದೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿಯ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.